ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಈಗ ಇಬ್ಬರು ನ್ಯಾಯಾಧೀಶರುಗಳನ್ನು, ಇಬ್ಬರು ಜಡ್ಜಸ್ಸನ್ನು ಕಿತ್ತಾಕ್ತಾರ ಕೈಕೂಟದವರು. ಮಹತ್ವದ ಬೆಳವಣಿಗೆ ಆಗಿದೆ ರಾಷ್ಟ್ರ ರಾಜಕಾರಣದಲ್ಲಿ ಮತ್ತು ಇಡೀ ರಾಷ್ಟ್ರ ತಿರುಗಿ ನೋಡುವಂಥ ಒಂದು ಮಹತ್ವದ ಬೆಳವಣಿಗೆ ಆಗಿದೆ. ಇಬ್ಬರು ನ್ಯಾಯಮೂರ್ತಿಗಳನ್ನು ಕಿತ್ತಾಕತ್ತ ಕೈಕೂಟ. ಆ ತಾಕತ್ತಿದೆಯಾ? ಈಗ ಯಾವ ಕೆಲಸವನ್ನು ಮಾಡ್ತೀನಿ ಅಂತ ಹೊರಟಿತ್ತೋ ಅವ್ರಿಗೆ ಭಾರಿ ಆಘಾತ ಎದುರಾಗಿದೆ. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈ ತಾಕತ್ತು ಕೈಕೂಟಕ್ಕೆ ಇದೆಯಾ ಅನ್ನೋದೇ ಪ್ರಶ್ನೆ ಈಗ. ಯಾಕಂದರೆ ಒಬ್ಬರು ಜಡ್ಜ್ ಕೊಟ್ಟಿದ್ದ ತೀರ್ಪನ್ನು ಧಿಕ್ಕರಿಸಿ ಅವರನ್ನು ಪದಚ್ಯುತಿ ಮಾಡಬೇಕು ಅಂತ ಮಹಾಭಿಯೋಗ ಅಂತ ಹೊರಟಿತ್ತು. ಸೆಷನ್ ನಡೀತಿದ್ದಾಗ ಕೈಕೂಟ, ಕಾಂಗ್ರೆಸ್ನ ನಾಯಕರು, DMK ನಾಯಕರು, ಬಹಳಷ್ಟು ಜನ ಎಲ್ಲ ಕೈಕೂಟದ INDI ಕೂಟದ ನಾಯಕರೆಲ್ಲ ಒಂದಾಗಿ ಸ್ಪೀಕರ್ಗೆಲ್ಲ ದೂರು ಕೊಟ್ಟು ಪ್ರಯತ್ನ ಮಾಡಿದ್ರು. ಪಾಪ ಸ್ವಾಮಿನಾಥನ್ ಅವರನ್ನು, ಅದು ಹಿಂದೂಗಳ ಅತ್ಯಂತ ಪವಿತ್ರವಾದ ಆಚರಣೆ, ಶತಮಾನಗಳು ಕಂಡಂಥ ಒಂದು ಆಚರಣೆ, ಈಗ ಮತ್ತೆ ನಾವು ಮಾಡ್ತೀವಿ, ನಮಗಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ ಅಂತ ತಾನೇ ಹಿಂದೂಗಳು ಮುಂದೆ ಬಂದಿದ್ದು. ಹೆಸರು ಚೇಂಜ್ ಮಾಡೋಕೆ ಹೊರಟಿದ್ದಾರೆ. ಅಲ್ಲಿ ಸಿಕಂದರ್ ಶಾ ದರ್ಗಾ ಇದೆ ಅನ್ನೋ ಕಾರಣಕ್ಕೆ ಅಲ್ಲೇ ಅದೇ ಹೆಸರಿಡೋಕೆ ಹೊರಟಿದ್ದಾರೆ. ಹಿಂದೂಗಳಿಗೆ ಆ ಜಾಗದಿಂದ ಕಾಲು ಕೀಳ್ಬೇಕು, ಅಲ್ಲಿ ಹೋಗಬಾರ್ದು ಅಂತಲೇ ನಮಗೆ ಈ ರೀತಿ ನಿರ್ಬಂಧ ಹೇರೋ ಉದ್ದೇಶ ಸರ್ಕಾರದ್ದಿದೆ. ರೀನೇಮ್ ಮಾಡೋದು ಮತ್ತೊಂದು ಅಂತ ತಾನೇ ಅಲ್ಲಿ ಶುರುವಾಗಿದ್ದ ಇಶ್ಯೂ. ಕಾರ್ತಿಕೇಯ ದೀಪ ಹಚ್ತೀವಿ ಸ್ಟೋನ್ ಪಿಲ್ಲರ್ ಮೇಲೆ, ಆ ಕಲ್ಲಿನ ಕಂಬದ ಮೇಲೆ. ಇದಕ್ಕೆ ಬೇಕಾದಷ್ಟು ದೊಡ್ಡ ಇತಿಹಾಸ ಇದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ನಡೀತಿತ್ತು, ಬ್ರಿಟಿಷರ ಕಾಲದಲ್ಲಿ ಆಗ್ತಿತ್ತು, ಕಡೆಗೆ ಅದು ನಿಂತೋಯ್ತು. ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಇವರು ಸ್ವಾತಂತ್ರ್ಯ ಕಿತ್ಕೊಂಡ್ರು ಅನ್ನುವಂಥ ಆಕ್ರೋಶ ಸಿಡಿದು ಹೈಕೋರ್ಟ್ಗೆ ಹೋಗಿ ಸ್ವಾಮಿನಾಥನ್ ಅವ್ರು ತೀರ್ಪು ಕೊಡ್ತಾರೆ, ಹಚ್ಚಿ ದೀಪನ ಇವತ್ತೇ ಅಂತ. ಅಲ್ಲಿಂದ ಶುರುವಾಯ್ತಲ್ವ ಜಟಾಪಟಿ. ಅವರನ್ನೇ ಕಿತ್ತು ಬಿಸಾಕ್ತೀವಿ, ಇವರು ಪಕ್ಷಪಾತಿಯಾಗಿ ತೀರ್ಪು ಕೊಟ್ಟಿದ್ದಾರೆ ಅಂತ ಸ್ವಾಮಿನಾಥನ್ ವಿರುದ್ಧ ಯಾವ ರೀತಿ ಕೆಂಡಾಮಂಡಲರಾಗಿ ಮಹಾಭಿಯೋಗಕ್ಕೆ ಕೈ ಹಾಕ್ತಾರೆ. ದೇಶದ ಇತಿಹಾಸದಲ್ಲಿ ಕಂಡು ಕೇಳರಿಯದಂಥ ಘಟನೆ ಅನ್ನುವ ಆಕ್ರೋಶ ಸಿಡಿಯತ್ತೆ. ಜಡ್ಜ್ ಒಬ್ಬರು ತೀರ್ಪು ಕೊಟ್ಟಿದ್ದಕ್ಕೆ ಈ ಥರ ಅವರನ್ನೇ ಕಿತ್ತು ಬಿಸಾಕ್ತೀವಿ ಅನ್ನೋ ತನಕ ನ್ಯಾಯಾಂಗದ ವ್ಯವಸ್ಥೆಯನ್ನು ಹೆದರಿಸೋದಿಕ್ಕೆ ಹೊರಟಿದ್ದಾರೆ ಅಂತ. ಈಗ ಹಾಗಾದ್ರೆ ಅದೇ ಕಾಂಗ್ರೆಸ್, ಅದೇ DMK ಇಬ್ರು ಜಡ್ಜ್ಗಳನ್ನ ಕಿತ್ತಾಕತ್ತಾ? ಆ ತಾಕತ್ತಿದೆಯಾ ನ್ಯಾಯಾಂಗಕ್ಕೆ? ಅಂಥ ಸವಾಲು ಒಡ್ಡುವಂಥ ತಾಕತ್ತಿದೆಯಾ? ಶಾಕ್ ಕೊಟ್ಟಿದೆ ಈಗ ಹೈಕೋರ್ಟ್. ಮದ್ರಾಸ್ ಹೈಕೋರ್ಟ್ ಮದುರೈ ಬೆಂಚ್ ದ್ವಿಸದಸ್ಯ ಪೀಠ, ಅಂದರೆ ಇಬ್ಬರು ನ್ಯಾಯಾಧೀಶರುಳ್ಳಂತಹ ದ್ವಿಸದಸ್ಯ ಪೀಠ ಸಿಂಗಲ್ ಜಡ್ಜ್ ಜಡ್ಜ್ಮೆಂಟನ್ನು ಅಪ್ಹೆಲ್ಡ್ ಮಾಡಿದೆ, ಎತ್ತಿ ಹಿಡಿದಿದೆ. ಆ ಮೂಲಕ ಅಲ್ಲಿ ದೀಪ ಹಚ್ಚೋದಿಕ್ಕೆ ಯಾವ ರೀತಿಯಿಂದನೂ ಕೂಡ ಅಡೆತಡೆ ಮಾಡಬಾರ್ದು ಅನ್ನುವಂಥ ಕಠಿಣವಾದ ಆದೇಶವನ್ನು ಕೊಟ್ಟಿದೆ. ಕಾನೂನು ಸುವ್ಯವಸ್ಥೆಯ ಕಾರಣವನ್ನು ಹೇಳಿದವರಿಗೆ ಇದು ನೀವೇ ಸೃಷ್ಟಿ ಮಾಡಿರುವಂತಹ ಒಂದು ಗುಮ್ಮ ಅಂತ ಚಾಟಿ ಬೀಸಿದೆ. ಯಾರು ಹೇಳ್ತೀರಿ ಕಥೆನ? ವರ್ಷಕ್ಕೊಂದ್ಸಲ ಈ ಆಚರಣೆಗೆ ಅಲ್ಲಿ ಹೋಗಿ ಒಂದು ದೀಪ ಹಚ್ಚಿದ್ರೆ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಹಾಳಾಗತ್ತಾ ಅನ್ನುವ ಪ್ರಶ್ನೆಯನ್ನು ಮಾಡಿದೆ. ಇಂತಹ ಗುಮ್ಮವನ್ನು ಸೃಷ್ಟಿಸಿರೋದೇ ನೀವು ಅಂತ DMK ಸರ್ಕಾರಕ್ಕೆ ಶಾಕ್ ಕೊಟ್ಟಿದೆ. ಅಷ್ಟೇ ಅಲ್ಲ, ಶಾಂತಿ ಸುವ್ಯವಸ್ಥೆ ಯಾವಾಗ ಹಾಳಾಗಬಹುದು ಅಂದರೆ ಯಾವುದೋ ಒಂದು ಸಮುದಾಯದ ತಲೆ ಕೆಡಿಸಿದಾಗ ಹಾಳಾಗಬಹುದು, ಅದು ಸರ್ಕಾರಿ ಪ್ರಾಯೋಜಿತವಾಗಿ ನಡೆದ್ರೆ ಹಾಳಾಗಬಹುದು. ಹುಷಾರಾಗಿರಿ. ಸೊ ಎಷ್ಟು ಜನ ಹೋಗಬೇಕು, ಯಾರ್ಯಾರು ಹೋಗಬೇಕು ಅನ್ನೋದು ಬೇಕಾದರೆ ನಿಯಮ ಆಗಲಿ. ಅದು ಬೇಕಾದರೆ ASI ಅಂದರೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ನಿಯಮ ಆಗಿ ಇಷ್ಟೇ ಜನ ಹೋಗಿ ದೀಪ ಹಚ್ಚೋ ಥರ ಬೇಕಾದರೆ ಏನೂ ಸಮಸ್ಯೆ ಆಗದಿದ್ದಂಗೆ ಮಾಡ್ಕೊಳ್ಳಿ. ಆದರೂ ವರ್ಷಕ್ಕೊಂದ್ಸಲ ದೀಪ ಹಚ್ಚೋದ್ರಿಂದ, ಹಿಂದೂಗಳು ತಮ್ಮ ಆಚರಣೆ ಮಾಡೋದ್ರಿಂದ ಸಮಾಜದ ಶಾಂತಿ ಕದಡು ಹೋಗುತ್ತೆ ಅನ್ನುವಂತಹ ಈ ಗುಮ್ಮವನ್ನು ನೀವು ಸೃಷ್ಟಿಸೋಕೆ ಬರಬೇಡಿ, ಅಲ್ಲಿ ದೀಪ ಹಚ್ಚಬಹುದು ಅಂತ ಈಗ ದ್ವಿಸದಸ್ಯ ಪೀಠ ಕಟ್ಟಾಜ್ಞೆಯನ್ನು ಹೊರಡಿಸಿದೆ. ಏನು ಮಾಡ್ತಾರೆ ಈಗ DMK ಅವರು? ಇಬ್ಬರು ಜಡ್ಜ್ಗಳ ವಿರುದ್ಧ ಹೋಗ್ತಾರಾ? ಮುಂದಿನ ಸೆಷನ್ನಲ್ಲಿ ಮಹಾಭಿಯೋಗಕ್ಕೆ ಪ್ರಯತ್ನ ಮಾಡ್ತಾರಾ? ಏನು ಮಾಡ್ತಾರೆ? ಇದು ಈಗ ಕೈಕೂಟಕ್ಕೆ ಮಹಾಮುಖಭಂಗ ಆಗಿದೆ. ಹಿಂದೂಗಳ ಭಾವನೆಯ ವಿರುದ್ಧ, ಹಿಂದೂಗಳ ಆಚರಣೆಯ ವಿರುದ್ಧ ಏನು ಬೇಕಾದರೂ ಮಾಡ್ತೀವಿ ಅಂತ ಪರೋಕ್ಷವಾಗಿಯೂ ಅಲ್ಲ, ಈಗ ನೇರವಾಗಿ ಕಾಂಗ್ರೆಸ್ಸು DMK ನಿಂತು ಬಿಟ್ಟಿತ್ತು. ಅವ್ರಿಗೆ ಚಾಟಿ ಏಟು ಕೊಟ್ಟಿದೆ ಮದ್ರಾಸ್ ಹೈಕೋರ್ಟ್. ನೋಡಿ, ಹಿಂದೂಗಳಂದ್ರೆ ಎಷ್ಟು ಸಲೀಸು ಅಂತ. ಹಿಂದೂಗಳು ಅಂದರೆ, ಹಿಂದೂ ಧರ್ಮ ಅಂದರೆ ಕಾಲರ, ಏಡ್ಸು ಕಂಡ ರೋಗಕ್ಕೆ ಹೋಲಿಸಿದ DMK ನಾಯಕರು. ಅದಕ್ಕೂ
ಕೂಡ ಯಾರು ಏನು ಮಾಡ್ಲಿಲ್ವಲ್ಲ, ಹಂಗಾಗಿ ಇವ್ರಿಗೆ ಎಲ್ಲಿ ತನಕ ಹೋಗ್ಬಿಡ್ತು ಅಂದ್ರೆ ಹಿಂದೂಗಳು ತಮಿಳ್ನಾಡಿನಲ್ಲಿ ಒಂದು ದೀಪ ಹಚ್ಚಕ್ಕೂ ಬಿಡಲ್ಲ. ದೀಪ ಹಚ್ಚಕ್ಕೆ ಬಿಡಲ್ಲ ಅನ್ನೋ ತನಕ. ತಮಿಳ್ನಾಡು ಅಂದರೆ ಅದು ಹಿಂದೂ ಧರ್ಮ ಸಂಸ್ಕೃತಿಯ ತವರಿನಂತಿರುವ ಬೇರುಗಳು ಅಷ್ಟು ಸ್ಟ್ರಾಂಗ್ ಆಗಿರುವಂಥ ಒಂದು ರಾಜ್ಯ. ಸನಾತನ ಪರಂಪರೆ ಅಲ್ಲಿ ಬಹಳ ಸ್ಟ್ರಾಂಗ್ ಆಗಿ ರೂಟ್ಸ್ ಇರೋದು. ಅಂತಹ ತಮಿಳ್ನಾಡಿನಲ್ಲಿ ಇವತ್ತು ಈ ಸರ್ಕಾರ ಏನು ಮಾಡ್ತಾ ಇದೆ ಅನ್ನುವ ಆಕ್ರೋಶ ಸಿಡೀತು. ಸ್ವತಃ ಅಮಿತ್ ಶಾ ಗುಡುಗಿದ್ರು, ಇತಿಹಾಸದಲ್ಲಿ ಕಂಡು ಕೇಳರಿಯದಂಥ ಕೆಲಸಕ್ಕೆ ಕೈ ಹಾಕ್ತಾ ಇದ್ದೀರಿ, ಯಶಸ್ಸು ಸಿಗಲ್ಲ ನಿಮಗೆ ಅಂತ ಆಕ್ರೋಶವೇ ಸಿಡೀತು. ಬಹಳ ಗಂಭೀರವಾದ ವಿಷಯ ಆಯ್ತು ಇದು. ರಾಷ್ಟ್ರವ್ಯಾಪಿ ಸದ್ದು ಮಾಡ್ತು. ಸ್ವಾಮಿನಾಥನ್ ಅನ್ನುವಂಥ ಒಬ್ರು ಜಡ್ಜು ಯಾವ ಥರ ಟಾರ್ಗೆಟ್ ಆದ್ರು ಅಂದರೆ, ಅವ್ರಿಗೆ ಪಾಕಿಸ್ತಾನದಿಂದ ಕಾಲ್ ಬರುತ್ತೆ, ಅದು ಹೆಂಗೆ ನೀವು ಹಿಂದೂಗಳಿಗೆ ದೀಪ ಹಚ್ಚೋಕೆ ಅವಕಾಶ ಕೊಡ್ತೀರಾ ಅಂದರೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಯನ್ನ ಇಲ್ಲಿನವ್ರು ಥ್ರೆಟನ್ ಮಾಡ್ತಾರೆ, ಪಾಕಿಸ್ತಾನದವರು ಕಾಲ್ ಮಾಡಿ ಥ್ರೆಟನ್ ಮಾಡ್ತಾರೆ. ಅಷ್ಟು ಸಲೀಸಾಗಿ ಸಿಕ್ಕಿಬಿಟ್ಟಿದ್ದಾರೆ ಜಡ್ಜ್ ಇವ್ರಿಗೆ. ಜಡ್ಜ್ ಅಂದರೆ ಅವರು ಕೊಟ್ಟ ತೀರ್ಪನ್ನು ಕಣ್ಣಿಗೆ ಒತ್ತುಕೊಂಡು ಒಪ್ಕೊಳ್ತಾರೆ. ಪ್ರಶ್ನೆ ಮಾಡೋದಾದರೆ ಕೋರ್ಟ್ಗೆ ಹೋಗಿ ಪ್ರಶ್ನೆ ಮಾಡ್ತಾರೆ ಅಲ್ವಾ. ಇವ್ರಿಗೆ ಹೈಕೋರ್ಟಲ್ಲಿ ಜಡ್ಜ್ಮೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದರೆ ಇದು ಈಗಾಗಿದೆಯಲ್ಲ, ದ್ವಿಸದಸ್ಯ ಪೀಠಕ್ಕೆ ಹೋಗಬೇಕು, ಸುಪ್ರೀಂ ಕೋರ್ಟ್ಗೆ ಹೋಗಬೇಕು, ಎಲ್ಲ ಆಗಿದೆ. ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟು ತೀರ್ಪು ಬರೋಕ್ಕಿಂತ ಮುಂಚೆನೆ ಇವರು ಮಹಾಭಿಯೋಗಕ್ಕೆ ಕೈ ಹಾಕಿ ನ್ಯಾಯಾಂಗ ವ್ಯವಸ್ಥೆಯನ್ನು ಥ್ರೆಟನ್ ಮಾಡ್ತಿದ್ದಾರೆ, ಬೆದರಿಸ್ತಿದ್ದಾರೆ ಅನ್ನುವಂಥ ಆಕ್ರೋಶ ಸಿಡಿತು. ಈಗ ಮದುರಾಯಿ ದ್ವಿಸದಸ್ಯ ಪೀಠ ನೋಡಿ, ಯಾರಿಗೆ ಹೇಳ್ತಿದ್ದೀರಾ ಕಥೆನಾ ಅಂತ, ಏನು ಕಾನೂನು ಸುವ್ಯವಸ್ಥೆ ಸಮಸ್ಯೆ ಆಗುತ್ತೆ ಅನ್ನುವಂಥ ಪ್ರಶ್ನೆ ಕೇಳಿ ಚಾಟಿ ಬೀಸಿದೆ. ಸ್ವಾಮಿನಾಥನ್ ಅವರು ಇನ್ನೊಂದು ಪ್ರಕರಣ ಉಲ್ಲೇಖ ಮಾಡಿದ್ರು. ಅಂದ್ರೆ ನ್ಯಾಯಾಂಗ ನಿಂದನೆ ಮಾಡೋದು DMK ಸರ್ಕಾರಕ್ಕೆ ರೂಢಿ ಆಗ್ಬಿಟ್ಟಿದೆ, ಅದೊಂಥರ ಹಾಬಿ ಮಾಡ್ಕೊಂಡ್ಬಿಟ್ಟಿದೆ ಅಂತ. ಈ ಕೇಸಲ್ಲಿ ಹಿಂದೂಗಳಿಗೆ ದೀಪ ಹಚ್ಚೋಕೆ ಬಿಟ್ರೆ ಕಾನೂನು ಸುವ್ಯವಸ್ಥೆ ಹದಗೆಡತ್ತೆ ಅಂತ ಇವ್ರು ಬಿಡಲ್ಲ ಅಂತ. ಇನ್ನೊಂದು ಕೇಸಲ್ಲಿ ಅಕ್ರಮವಾಗಿ ಒಂದು ಚರ್ಚೋ ಏನೋ ಒಂದು ಕನ್ಸ್ಟ್ರಕ್ಷನ್ ಆಗ್ತಿದೆ, ಅದನ್ನ ತೆರವುಗೊಳಿಸಬೇಕು ಅನ್ನೋ ಆದೇಶ ಇದೆ. ಇಲ್ಲ ತೆರವುಗೊಳಿಸಿದ್ರೆ ಕಾನೂನು ಸುವ್ಯವಸ್ಥೆ. ಸೊ ಅಲ್ಪಸಂಖ್ಯಾತರಾದ್ರೆ ಅವ್ರನ್ನ ಟಚ್ ಮಾಡಿದ್ರೆ ಕಾನೂನು ಸುವ್ಯವಸ್ಥೆ ಹಾಳಾಗತ್ತೆ ಅನ್ನೋ ಕಾರಣ ಕೊಡ್ತಾರೆ. ಹಿಂದೂಗಳಾದ್ರೆ ಇವ್ರಿಗೆ ತೊಂದರೆ ಕೊಡದಿದ್ರೆ ನಾವು ಹಾಳಾಗತ್ತೆ ಕಾನೂನು ಸುವ್ಯವಸ್ಥೆ ಅನ್ನೋ ಕಾರಣ ಕೊಡ್ತಾರೆ. ಏನ್ ನಡೀತಿದೆ ಈ ರಾಜ್ಯದಲ್ಲಿ ಅನ್ನುವಂತಹ ಪ್ರಶ್ನೆ ಉದ್ಭವಿಸಿತ್ತು. ಸ್ವಾಮಿನಾಥನ್ ಅವರು ಈ ಎರಡೂ ಪ್ರಕರಣಗಳ ನ್ಯಾಯಾಂಗ ನಿಂದನೆಯ ವಿಚಾರವನ್ನ ಉಲ್ಲೇಖ ಮಾಡಿ ತಕ್ಷಣಕ್ಕೆ ಇದನ್ನು ಇಂಪ್ಲಿಮೆಂಟ್ ಮಾಡಿ ಅನ್ನೋ ಖಡಕ್ ಆದೇಶ ಕೊಟ್ಟಿದ್ದು ಕೂಡ ನಮಗೆ ನೆನಪಿದೆ. ಇದ್ರ ನಡುವೆ ನೋಡಿ, ಈಗ ದ್ವಿಸದಸ್ಯ ಪೀಠ ಕೂಡ DMK ಮತ್ತು ಕಾಂಗ್ರೆಸ್ಗೆ ಇಬ್ರು ಸೇರ್ಕೊಂಡು, ಇಬ್ಬರೇ ಯಾಕೆ ಎಲ್ಲರೂ ಸೇರ್ಕೊಂಡು ಜಡ್ಜನ್ನೇ ಕಿತ್ತು ಹಾಕ್ತೀವಿ ಅಂತ ಹೊರಟಿದ್ರು. ಈಗ ಏನ್ ಮಾಡ್ತಾರೆ, ಇಬ್ರು ಜಡ್ಜ್ ವಿರುದ್ಧ ಏನಾದ್ರೂ ಮಾಡಕ್ಕಾಗತ್ತಾ ಇವ್ರ ಹತ್ರ? ದ್ವಿಸದಸ್ಯ ಪೀಠದ ವಿರುದ್ಧ ಅದೇ ಸ್ವಾಮಿನಾಥನ್ ಅವರು ಕೊಟ್ಟದ್ದನ್ನೇ ಎತ್ತಿ ಹಿಡಿದಿರೋದು, ಹಚ್ಚಲಿ ದೀಪಾನ ಅಂತ. ನೋಡಿ, ಬ್ರಿಟಿಷರ ಕಾಲದಲ್ಲೇ ಇದು ಕೋರ್ಟ್ಗೆ ಹೋಗಿತ್ತು. ಕೋರ್ಟ್ಗೆ ಹೋಗಿ ಇದು ಸಂಪೂರ್ಣವಾಗಿ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಗೆ ಸೇರಿದ್ದು ಆ ಜಾಗ ಅಂತಾನೂ ಕೂಡ ಆಗಿತ್ತು. ಅಂದ್ರೆ ಅಲ್ಲಲ್ಲೇ ಮಾತಲ್ಲಿ ಬಗೆಹರಿಯದೇ ಇದ್ದಾಗ ಸಿವಿಲ್ ಕೋರ್ಟ್ಗೆ ಹೋಗಿ ಡಿಸ್ಪ್ಯೂಟು ಅವತ್ತು ಬ್ರಿಟಿಷ್ ಆಡಳಿತದ ವ್ಯವಸ್ಥೆಯಲ್ಲಿ ಮುದ್ರೆ ಒತ್ತಲಾಗಿತ್ತು. ಏನಂತ? ಹೌದು, ಕಂಪ್ಲೀಟ್ ಜಾಗ, ಅಲ್ಲಿ ದರ್ಗಾ ಇರೋದು ಸುತ್ತಮುತ್ತಲಿನ ಜಾಗ ಎಲ್ಲ ಹಿಂದೂಗಳ ಟೆಂಪಲ್ಗೆ ಸೇರುತ್ತೆ ಅಂತ. ಆಮೇಲೆ ಅದು ಹಾಗೆ ಸ್ವಾತಂತ್ರ್ಯ ಬಂದ ಮೇಲೆ ಬೇರೆ ಸ್ವರೂಪದಲ್ಲಿ ಜಟಾಪಟಿ ಹಾಕೋತಾ ಆಗ ಕೋರ್ಟ್ಗೆ ಹೋಗ್ತಾ ಬಂದಿದೆ. ಜಾಗದ ವಿಚಾರದಲ್ಲಿ ಇದೇ ಜಟಾಪಟಿ ಹಾಗೇ ಇದೆ. ದರ್ಗಾ ಎಲ್ಲಿದೆ, ಆ ಪಿಲ್ಲರ್ ಎಲ್ಲಿದೆ, ಹತ್ರ ಇದೆ. ದರ್ಗಾದ ಮುಂದ್ಗಡೆ ಹೋಗ್ತಾರೆ ಇವರು, ಡಿಸ್ಟೆನ್ಸ್ ಇದೆ. ಅದ್ರ ನಡುವೆಯೂ ಹಿಂದೂಗಳಲ್ಲಿ ಕಾಲೇ ಇಡಬಾರ್ದು ಅಂದ್ರೆ ಕಂಪ್ಲೀಟ್ ಬ್ಯಾನ್. ಹಾಗಾದ್ರೆ ಆ ಬೆಟ್ಟ ಹಿಂದೂಗಳ ಅತ್ಯಂತ ಪವಿತ್ರ ಬೆಟ್ಟಗಳಲ್ಲಿ ಒಂದು. ಈಗ ನಮ್ಗೆ ಹೆಂಗೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿನೋ ಅದೇ ರೀತಿಯಲ್ಲಿ ಆರಾಧಿಸುವಂಥ ಅತ್ಯಂತ ಪವಿತ್ರ ಕ್ಷೇತ್ರವನ್ನ ಎಷ್ಟೋ ವರ್ಷಗಳ ಆಚರಣೆಯನ್ನ ನಾವು ಮಾಡ್ತೀವಿ. ಅಲ್ಲಿ ಅಂದ್ರೆ ಇಲ್ಲ, ಇಲ್ಲಿ ಕೆಳಗಡೆ ಹಚ್ತಿದ್ರಿ ತಾನೇ ಇಷ್ಟು ದಿನ, ಮತ್ತೆ ಈಗ ಯಾಕೆ ಮೇಲೆ ಹೋಗ್ಬೇಕು ಅಂದ್ರೆ, ಹೌದು ಮಾಡಕ್ ಬಿಟ್ಟಿರ್ಲಿಲ್ಲ, ಆಗಿರ್ಲಿಲ್ಲ, ಈಗ ಹಚ್ತೀವಿ, ನಮ್ಮ ಹಕ್ಕನ್ನು ನಮಗೆ ಕೊಡಿ ಅಂತ ಕೇಳಿದ್ದಕ್ಕೆ ಈ ರೀತಿ DMK ಸರ್ಕಾರ ಕಡೆಗೆ ಜಡ್ಜನ್ನೇ ಕಿತ್ತು ಹಾಕ್ತೀವಿ ಅನ್ನೋ ತನಕ ಹೋಗ್ಬಿಟ್ಟಿತ್ತು. ಮಹಾ ಮುಖಭಂಗ ಆಗಿದೆ. ಈಗ ದ್ವಿಸದಸ್ಯ ಪೀಠ ಸಿಂಗಲ್ ಜಡ್ಜ್ ಆರ್ಡರ್ ಅನ್ನ ಎತ್ತಿ ಹಿಡಿಯುವ ಮೂಲಕ ಈಗ ಮದುರಾಯಿ ಬೆಂಚ್ ದ್ವಿಸದಸ್ಯ ಪೀಠ ಜಸ್ಟಿಸ್ G. ಜಯಚಂದ್ರನ್ ಮತ್ತು ಜಸ್ಟಿಸ್ KK ರಾಮಕೃಷ್ಣನ್ ಕ್ಲಿಯರ್ ಕಟ್ ಆಗಿ ಆದೇಶ ಕೊಟ್ಟಿದ್ದಾರೆ. ಟ್ರೆಡಿಷನಲ್ ಪ್ರಾಕ್ಟೀಸ್, ಸಾಂಪ್ರದಾಯಿಕ ಆಚರಣೆಯನ್ನು ಮುರಿಯೋದಕ್ಕಾಗಲ್ಲ, ನಡೆಸಲಿ ಅವರು ಅಂತ. ಮತ್ತು ಅಷ್ಟೆಲ್ಲ ನಿಮಗೆ ಭಯ ಇದ್ದರೆ ಒಂದಷ್ಟು ನಿಯಮಗಳನ್ನು ಮಾಡಿ, ಇಂತಿಷ್ಟು ಜನ ಹೋಗಿ ದೀಪ ಹಚ್ಚೋ ರೀತಿಯಲ್ಲಿ ನಿಯಮಗಳನ್ನು ಮಾಡ್ಕೊಳ್ಳಿ, ಬೇಕಿದ್ರೆ ಅದಕ್ಕೆ ಅವಕಾಶ ಮಾಡಿಕೊಡೋಣ ಅಂತ ಹೇಳಿದೆ. ಹಾಗೆ ಇನ್ನೊಂದು ಪ್ರಮುಖವಾಗಿ ನೋಡಿ,
ಈ ಭಯದ ವಾತಾವರಣವನ್ನು ಸೃಷ್ಟಿಸೋದಕ್ಕೆ ಪೊಲಿಟಿಕಲ್ ರೀಸನ್ನಿಂದ ಸರ್ಕಾರವೇ ಪ್ರಯತ್ನ ಪಟ್ಟಿದೆ ಅಲ್ಲಿ ಭಯ ಹುಟ್ಟಿಸೋದಕ್ಕೆ. ಇನ್ಫ್ಯಾಕ್ಟ್ ಜಿಲ್ಲಾಡಳಿತ ಈ ಅವಕಾಶವನ್ನು ಏನಕ್ಕೆ ಬಳಸ್ಕೊಳ್ಬೇಕಿತ್ತು, ಎರಡೂ ಸಮುದಾಯಗಳ ನಡುವೆ ಸಾಮರಸ್ಯ ಬೆಸೆಯೋದಕ್ಕೆ. ಇನ್ಫ್ಯಾಕ್ಟ್ ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಸಿಕಂದರ್ ಶಾ ದರ್ಗಾ ಅಲ್ಲಿ ತುಂಬ ಸಾಮರಸ್ಯ ಇದ್ದ ಜಾಗ, ಅದು ಹೊಂದ್ಕೊಂಡು ಹೋಗ್ತಾ ಇದ್ದ ಜಾಗ, ಇತಿಹಾಸ ಹಾಗೆ ಇದ್ದಿದ್ದಲ್ಲಿ. ಅದ್ರ ಕಡೆಗೆ ಈ ಪೊಲಿಟಿಕಲ್ ಮೋಟಿವೇಶನ್ನಿಂದಾನೇ ಅಲ್ಲಿ ಜಗಳ ಜಟಾಪಟಿ ಶುರುವಾಗಿದ್ದು. ಈಗ ವಕ್ಫ್ ಅವರು ಇವರು ಎಲ್ಲ ಕೋರ್ಟ್ಗೆ ಹೋಗೋಕ್ಕೂ ಕೂಡ ಸರ್ಕಾರದ ಪ್ರಚೋದನೆಯೇ ಕಾರಣ ಅನ್ನೋ ಆರೋಪ ಕೂಡ ಬಂತಲ್ವಾ. ಕೋರ್ಟ್ ಅದನ್ನೇ ಹೇಳಿದೆ, ಇಬ್ಬರನ್ನೂ ಕೂಡ ನೀವು ಇಲ್ಲಿ ಸಂಧಾನಕ್ಕೆ ತಂದು ಇಬ್ಬರು ಒಟ್ಟಿಗೆ ಅಲ್ಲಿ ಹೋಗೋ ರೀತಿಯಲ್ಲಿ ಮಾಡೋಕೆ ಅವಕಾಶ ಇತ್ತು. ಅವ್ರ ಪಾಡಿಗೆ ಅವ್ರು ದೀಪ ಹಚ್ಚಲಿ, ನಿಮ್ಮ ಪಾಡಿ ನೀವು ಆಚರಣೆ ಮಾಡಿ, ಇಬ್ಬರು ಮಾಡ್ಕೊಂಡು ಹೋಗೋದಕ್ಕೆ ಏನೂ ಪ್ರಾಬ್ಲಮ್ ಇಲ್ವಲ್ಲ ಅನ್ನೋ ರೀತಿ ಸಂಧಾನ ಮಾಡಬೇಕಿತ್ತು. ಅಂಥದ್ರಲ್ಲಿ ನೀವೇ ಬೆಂಕಿ ಹಚ್ಚಿದ್ದೀರಾ ಅನ್ನೋದನ್ನು ಕೋರ್ಟ್ ಕ್ಲಿಯರ್ ಕಟ್ಟಾಗಿ ಹೇಳಿದೆ. ಸೊ ನೋಡಿ, ಎಲೆಕ್ಷನ್ ಬರ್ತಿದೆ, ತಮ್ಮ ವೋಟ್ ಬ್ಯಾಂಕ್ಗೋಸ್ಕರ ಹಿಂದೂಗಳನ್ನು ಯಾವ ಹಂತಕ್ಕೆ ಬೇಕಾದರೂ ಟ್ರೀಟ್ ಮಾಡೋಕ್ಕೆ ರೆಡಿ ಇವರು ಅನ್ನೋದನ್ನು ಸಾಬೀತು ಮಾಡಿದೆ ಈ ಕೇಸು. ಆದರೆ ಕೋರ್ಟ್ ಮಾತ್ರ ಬಿಗ್ ಶಾಕ್ ಕೊಟ್ಟಿದೆ. ಈ ಎಲೆಕ್ಷನ್ ಹೊತ್ತಲ್ಲಿ ಹಿಂದೂಗಳಿಗೆ ದೊಡ್ಡ ಜಯ ಸಿಕ್ಕಂಗಾಗಿದೆ DMKಯ ವಿರುದ್ಧ. ಮತ್ತೊಂದು ಕಡೆ ನೋಡಿ, ತಮಿಳ್ನಾಡಿನಲ್ಲಿ ಯಾಕಪ್ಪ ಹಿಂದೂಗಳು ಈ ರೀತಿ ಟ್ರೀಟ್ ಮಾಡಿದ್ರು ಕೂಡ ಬೇರೆಯವರನ್ನ ಆಯ್ಕೆನೇ ಮಾಡಲ್ವಲ್ಲ, ಇಲ್ಲಿ ಬೇರೆ ಹಿಂದೂಗಳನ್ನು ರಕ್ಷಿಸ್ತೀವಿ ಅನ್ನೋ ಪಕ್ಷಗಳಿಗೆ ಯಾಕೆ ಓಟ್ ಹಾಕಲ್ಲ ಅನ್ನೋ ಪ್ರಶ್ನೆಯನ್ನು BJP ಸದಾ ಕೇಳ್ತಾ ಇರುತ್ತೆ. ಈ ಸಲನಾದರೂ ಒಂದು ಅವಕಾಶ ಕೊಡಿ ಅಂತ. ಯಾರು ಕಂಡರಿಯದಂತಹ ಒಂದು ಮೈತ್ರಿಗೂ ಕೂಡ ಅಲ್ಲಿ ಅವಕಾಶ ಆಗ್ತಿದೆ. TVK BJP ಸೇರಿ AIADMK ಎಲ್ಲ ಸೇರಿಕೊಂಡು ದೊಡ್ಡ ಮಟ್ಟದಲ್ಲಿ ಒಂದು NDA ಕೂಟ ರಚಿಸಿ DMK ಕಾಂಗ್ರೆಸ್ಸನ್ನು ಬಗ್ಗು ಬಡಿತೀವಿ ಅಂತ ಹೊಸ ಸಮೀಕರಣವನ್ನು ಅಮಿತ್ ಶಾ ರೆಡಿ ಮಾಡ್ತಿದ್ದಾರೆ. ಈ ಹೊತ್ತಲ್ಲಿ ಹಿಂದೂಗಳು ಜಾಗೃತರಾದ್ರೆ ಮಾತ್ರ ಇದು ಸಾಧ್ಯ. RSS ಒಂದೇ ಮಾತು ಹೇಳಿತ್ತು, ಏನಂತ ಮೋಹನ್ ಭಾಗವತ್ ಅವರೇ ಹೇಳಿದರು, ಇದನ್ನ ಇನ್ನೆಲ್ಲಿಗೋ ತಗೊಂಡು ಹೋಗಿ ದೀಪ ಹಚ್ಚಬೇಕಾ ತಮಿಳ್ನಾಡಿನಲ್ಲಿ ಅನ್ನೋದನ್ನು ಇನ್ನೆಲ್ಲೋ ಹೋಗಿ ಬಗೆಹರಿಸ್ಕೊಳ್ಳೋದಕ್ಕೆ ಏನೂ ಅವಶ್ಯಕತೆನೇ ಇಲ್ಲ. ಇನ್ಫ್ಯಾಕ್ಟ್ ಹಿಂದೂಗಳು ನಿರ್ಧಾರ ಮಾಡಿದರೆ ಸಾಕು ಅನ್ನುವಂಥ ಒಂದು ಕಠಿಣವಾದ ಸಂದೇಶ ಕೊಟ್ಟಿದ್ರು. ಸೊ ಆ ಹಿಂದೂಗಳು ತಮಿಳ್ನಾಡಿನಲ್ಲಿ ಯಾವಾಗ ನಿರ್ಧಾರ ಮಾಡ್ತಾರೆ ಅನ್ನೋ ಪ್ರಶ್ನೆಗೆ ನೋಡಬೇಕು ಈ ಎಲೆಕ್ಷನ್ನಲ್ಲಿ ಉತ್ತರ ಸಿಗಲಿದೆಯಾ ಅನ್ನೋದನ್ನು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.